ವೀಕ್ಷಕರೇ, ಈಗ ನಾನು ಗೆದ್ರೆ ಪಂಚಾಯತಿಗೆ ಬಂದಿದ್ದೀನಿ. ಸೊ ಗೆದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ MLA ಪುಟ್ಟಸ್ವಾಮಿ ಗೌಡರು ಏನೆಲ್ಲ ಒಂದು ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಸಾರ್ವಜನಿಕರ ಮುಖಾಂತರ ನಿಮಗೆ ತಿಳಿಸುವಂಥ ಪ್ರಯತ್ನ ಈಗ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್, ಈಗ ನಿಮ್ಮ ಗೆದ್ರೆ ಪಂಚಾಯತಿಗೆ ಮತ್ತು ನಿಮ್ಮ ಊರಿಗೆ ಏನೆಲ್ಲ ಸೌಕರ್ಯಗಳನ್ನ ಪುಟ್ಟಸ್ವಾಮಿ ಗೌಡರು ಮಾಡಿಕೊಟ್ಟಿದ್ದಾರೆ ಅಂತ? ಇದು 25 ವರ್ಷದಿಂದ ಏನೇನು ಕಾರ್ಯ ನಿಂತೋಗಿದ್ದಾವೆಲ್ಲ ಕಂಪ್ಲೀಟು ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಈಗ ಮೊದಲನೇದಾಗಿ ಅಲ್ಲಿಪುರ ರಸ್ತೆ ಅದು 40 ವರ್ಷದಿಂದ ಮಾಡಿದವರಿಲ್ಲ. ಈಗ ಹೊಸದಾಗಿ ಇಲ್ಲಿ ಕೆಂಕರೆ ಗೇಟಿಂದ ಹಿಡಿದು ಹಳ್ಳಿಪುರ ತನಕ ರಸ್ತೆ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಇದೆ, ಅದೇ ಇಷ್ಟಲ್ಲೇ ಮುಗಿದೋಗುತ್ತೆ. ಆಸ್ಪತ್ರೆ ಮುಂದೆ ರೋಡ್ ಅಂತೂ ಗಲೀಜೆದ್ದೋಗ್ಬಿಟ್ಟಿತ್ತು. ಈಗ ಅದು ಕಂಪ್ಲೀಟ್ CC ರೋಡ್ ಆಗಿಬಿಟ್ಟಿದೆ. ತಿರುಗಿ SC ಕಾಲೋನಿ ಒಳಗೆ ಅದು CC ರೋಡು ಅದು ಮಾಡಿದ್ದಾರೆ. ಸಿಂಗಹಳ್ಳಿದು CC ರಸ್ತೆ ಅದು ಸುಮಾರು 30 ಲಕ್ಷ ಹಾಕಿದ್ದಾರೆ. ಅದು ಸರಿ. ನರಸಿಂಹಳ್ಳಿದು ಗೆದ್ರೆ ಅದೊಂದು 30 ಲಕ್ಷದ್ದು CC ರಸ್ತೆ ಹಾಕಿದ್ದಾರೆ. ಇನ್ನು SC ಕಾಲೋನಿ ಒಳಗೆ ಒಂದು 30 ಲಕ್ಷ ಹಾಕಿ ಅದು CC ಕಾಲೋನಿ ಮಾಡಿದ್ದಾರೆ. ತಿರುಗಿ ಚರಂಡಿ ಮಾಡಿದ್ದಾರೆ. ಬಟ್ ಇನ್ನು ತಿರ್ಗಾ ಸ್ಕೂಲ್ಗೆ ಇದು ದೇವಸ್ಥಾನಕ್ಕೆ ಒಂದು 25 ಲಕ್ಷ ಆಲ್ರೆಡಿ ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ ಕೊಡೋದಕ್ಕೆ. ಸ್ಕೂಲ್ ಹತ್ರ ಒಂದು ಯಾವುದು ಇದು ಮಳೆ ಕೊಯ್ಲು ಅದು ಮಾಡಿದ್ದಾರೆ. ಸರಿ. ಅಲ್ಲಿ ಟಾಯ್ಲೆಟ್ ಮಕ್ಕಳಿಗೆಲ್ಲ ಗಲೀಜಾಗೋಗ್ಬಿಟ್ಟಿತ್ತು, ಅದೆಲ್ಲ ಕ್ಲೀನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಊರಲ್ಲಿ ಕೆಲವು ಮನೆಗೆ ಕೆಂಪಣ್ಣ ಹೇಳ್ದಂಗೆ ಈ ಪ್ರತಿ ಅವರು ನಮ್ಮ ತಾಲೂಕಿನ ಕಾಲಿಟ್ಟು ದಿವಸದಿಂದ ಇಲ್ಲಿವರೆಗೂ ಪ್ರತಿ ಮನೆಗೂ ಪ್ರತಿ ಹೆಂಗಸಿಗೂ ಪಕ್ಷಪಾತ ಮಾಡಲಿಲ್ಲ. ಅವರು ಪ್ರತಿಯೊಂದು ಮನೆಗೂ ಒಂದೊಂದು ಸೀರೆ ಹೆಣ್ಮಕ್ಳಿಗೆ ಎಲ್ಲ ಗೌರಿ ಹಬ್ಬದ ಪ್ರಯುಕ್ತ ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಸೀರೆ ಕೊಟ್ಟಿದ್ದಾರೆ. ಸರಿ. ಇನ್ನು ಈ ಆಸ್ಪತ್ರೆ ಖರ್ಚು ಅಂತ ಮನೆಗೆ ಹೋಗೋದು ಅವರು 5,000 10,000 ಕೈಯಿಂದ ಜೋಬಿನ ದುಡ್ಡೇ, ಇನ್ನು ಸರ್ಕಾರ ದುಡ್ಡು ಯಾವುದೂ ಕೊಡ್ತಾ ಇರಲಿಲ್ಲ. ಇನ್ನು ತಿರ್ಗಾ ಈ ಯಾರನ್ನ ಲಗ್ನ ಪತ್ರಿಕೆ ತಗೊಂಡು ಹೋಗಿ ಕೊಟ್ಟರೆ ಅವ್ರಿಗೆ 5,000ದಿಂದ 20,000ದಂಗೆ ಅನುದಾನ ಕೊಡ್ತಾಲೇ ಇದ್ದಾರೆ. ಇನ್ನು ತೀರಾ ಬಡತನ ಹೋದ್ರೆ ಅವ್ರಿಗೂ ಏನು ಸಹಾಯ ಬೇಕಾದ್ರೂ ಮಾಡ್ತಾ ಇದ್ದಾರೆ. ಈ ಥರ ಪ್ರತಿಯೊಂದು ಅವರಿಂದ ಸುಮಾರು ನಮ್ಗೆ ಎದುರಿಗೆ ಆಗುವಷ್ಟು ಬೇಕಾದಷ್ಟು ಆಗ್ಬಿಟ್ಟಿದೆ. ಇನ್ನೂ ಆಗೋದಿದೆ, ಕೆಲವರಿಂದ ಹೇಳೋದಿದೆ. ಇನ್ನು ಈಗ ಮುಖ್ಯವಾಗಿ ನೀರು ಬೇಕಾಗಿದೆ ನಮಗೆ. ಇವಾಗ ಬೇಸಿಗೆ ಬಂದಿರೋದ್ರಿಂದ ನೀರು ಕಡಿಮೆ ಆಗಿದ್ದಾವೆ. ಒಂದು ಬೋರ್ವೆಲ್ ಮಾಡಿಸ್ಕೊಡ್ಬೇಕು ಅಂತ ಲಾಸ್ಟಲ್ಲಿ ಕೇಳ್ತಾ ಇದ್ದೀವಿ, ಮನವಿ ಸಲ್ಲಿಸ್ತಾ ಇದ್ದೀವಿ. ಸರಿ. ಇನ್ನು ಇವಾಗ ನಮ್ಗೆ ಇನ್ನೊಂದು ಕುಂಚಿಕನಹಳ್ಳಿ ರೋಡ್ ಒಂದು CC ರೋಡ್ ಆಗಬೇಕು. ಕುಂಚಿಕನಹಳ್ಳಿ ಟು ಗೆದ್ರೆ ಈ ಕಡೆ ಒಂದಿದೆ. ಯಜಮಾನ್ರೆ, ನಿಮ್ಮ ಗೆದ್ರೆ ಊರಿಗೆ MLA ಪುಟ್ಟಸ್ವಾಮಿ ಗೌಡರು ಏನೇನೆಲ್ಲ ಸೇವೆ ಮಾಡಿದ್ದಾರೆ? ನಮ್ಮೂರಿಗೆ ರೋಡ್ ಮಾಡಿದ್ದಾರೆ. ಎಷ್ಟು ಒಂದು 8 ಕಿಲೋಮೀಟ್ರ್ ದೂರ ರೋಡ್ ಮಾಡಿದ್ದಾರೆ. ಈ ಪ್ರತಿ ಒಬ್ಬರಿಗೂ ಸೀರೆ ಕೊಟ್ಟಿರ್ತಾವ್ರೆ. ಪ್ರತಿ ವರ್ಷ ಸೀರೆ ಕೊಡ್ತಾವ್ರೆ, ಬಾಗಿನ ಕೊಡ್ತಾರೆ. ಒಬ್ರು ಯಾರನ್ನ ಲಗ್ನ ಪತ್ರ ತಗೊಂಡು ಹೋದರೆ 5,000 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಇನ್ನು ಈ ರೋಡ್ ಇವು ಎಲ್ಲ ನರಸಿಂಹನಹಳ್ಳಿ ನಮ್ಮರಿಂದ ಒಂದು ರೋಡ್ ಆಗಿದೆ, ಕೊಂಡಾಪುರ ತನಕ ಆಗಿದೆ. ಈ ಸ್ಕೂಲ್ಗೆ 20 ಲಕ್ಷ ಕಾಂಪೌಂಡ್ ಮಾಡಿಸವ್ರೆ. ಇನ್ನು ಬೇಗ ಅದು ಬೋರ್ ಹಾಕ್ಸಿದ್ದಾರೆ. 2 ಬೋರ್ ಹಾಕ್ಸಿದ್ದಾರೆ. ಇಷ್ಟು ಕೆಲಸ ನಮ್ಮೂರಿಗೆ ಮಾಡಿದ್ದಾರೆ ಅನುಕೂಲವಾಗಿ. ಬಂದಾಗೆಲ್ಲ ಯಾವ ಥರ ನಿಮಗೆಲ್ಲ ಸ್ಪಂದಿಸ್ತಾ ಇರ್ತಾರೆ MLA ಅವರು? ಪ್ರೀತಿಯಿಂದ ಬಾಂತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಏನಪ್ಪ ಅಂತ ಮಾತಾಡೋದು ಚೆನ್ನಾಗಿಲ್ಲ, ಎಲ್ಲರನ್ನ ಒಂದು ಮಗದಿಂದ ಮಾತಾಡ್ತಾರೆ. ಒಳ್ಳೆ ಮನುಷ್ಯ. ನಮ್ಮ ತಾಲೂಕೆಲ್ಲ ಫಸ್ಟ್ ಕ್ಲಾಸ್. ಪ್ರತಿ ಒಂದು ಹಳ್ಳಿಗೂ ಇಂಥ ರೋಡ್ ಮಾಡಲಿಲ್ಲ ಅಂಬಕ್ಕಿಲ್ಲ, ಇಂಥವ್ರಿಗೆ ಸಹಾಯ ಮಾಡಲಿಲ್ಲ ಅಂಬಕ್ಕಿಲ್ಲ. ಪ್ರತಿಯೊಂದು ಹಳ್ಳಿಗೂ ನಮ್ಮ ತಾಲೂಕು ಎಷ್ಟೈತೋ ಅಷ್ಟಕ್ಕೂ ಎಲ್ಲರಿಗೂ ಅನುಕೂಲ ಮಾಡವನೆ. ಅವರು ಪಕ್ಷದವರು ಇವ್ರ ಪಕ್ಷದವರು ಎಂಬುದೇನೂ ಇಲ್ಲ. ಯಾರು ಹೋದ್ರೂ ಅಂಥ ಮನುಷ್ಯ ಮಾಡ್ತಾವನಪ್ಪ ನಮ್ಮ ತಾಲೂಕಿಗೆ. ಮತ್ತೆ ಗೆಲ್ಬೇಕಾ ಪುಟ್ಟಸ್ವಾಮಿ ಗೌಡರು? ಗೆಲ್ಲಬೇಕು. ಇನ್ನೂ ಒಂದು 5 ವರ್ಷ ಅಲ್ಲ, ಇನ್ನೂ 10 ವರ್ಷ ಇರೋವರೆಗೂ ಇರಬೇಕಾಗ್ತ. ಏನು ಕೆಟ್ಟ ಕೆಲಸ ಮಾಡ್ತಾನೆ ಇನ್ನೊಬ್ರಿಗೆ ನೀನೇನೋ ಬಂದಿದ್ದು ಏನೂ ಇಲ್ಲ. ಒಳ್ಳೆ ಮನುಷ್ಯ ಸಿಕ್ಕಲ್ಲ, ಅಂಥವನು ಇರಬೇಕು. ಸರ್, ನಿಮ್ಮ ಊರಿಗೆ MLA ಅವರು ಏನೆಲ್ಲ ಸೌಕರ್ಯಗಳು ಮಾಡಿಕೊಡ್ತಾ ಇದ್ದಾರೆ ಸರ್? ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್, ಪರವಾಗಿಲ್ಲ. ಹಳ್ಳಿಪುರ ರಸ್ತೆ ಅಭಿವೃದ್ಧಿ ಆಗ್ತಾಯಿದೆ. ಮತ್ತು ನಮ್ಮೂರಿಗೆ ಹೈಮಾಸ್ಟ್ ಲೈಟ್ ಆಗಿದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡಿಬೇಕು ಅಂದರೆ ಅವರು 4 ಸಲ ಸಹಾಯ ಮಾಡಿದ್ದಾರೆ. ರಂಗಮಂದಿರಕ್ಕೆ ಡ್ರಾಮಾ ಆಡೋದಕ್ಕೂ ಎಲ್ಲ. ಮತ್ತು ಯಾರ ಬಡವರಿಗೂ ಯಾರನ್ನು ಸಹಾಯ ಕೇಳೋಕ್ಕೋದ್ರೆ ಇಲ್ಲ ಅನ್ನಲಿಲ್ಲ. ವಿದ್ಯಾರ್ಥಿಗಳಿಗೆ ಪಾಸು ಎಲ್ಲ ಮಾಡಿಕೊಡ್ತಾನೆ ಇದ್ದಾರೆ. ಪ್ರತಿ ವರ್ಷವೂ ಪಾಸ್ ಮಾಡಿಕೊಡ್ತಾ ಇದ್ದಾರೆ. ಯಾರು ಸಹಾಯ ಬೇಕು ಅಂದರೆ ಪರೋಕ್ಷ ಪಕ್ಷಪಾತ ಮಾಡಲಿಲ್ಲ, ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್. ಅಂದರೆ ನಿಮ್ಮೂರಲ್ಲಿ ಈಗ ಮೂಲಭೂತ ಸೌಕರ್ಯಗಳಿಗೆಲ್ಲ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ? ಅವರು ಏನೇ ಕೇಳಿದ್ರು ಮಾಡಿಕೊಡ್ತೀನಿ ಅಂತ ನಾನು ಒಂದು ಮಾತು ಕೊಟ್ಟಿದ್ದಾರೆ. ಎಲ್ಲ ಏನು ಕೇಳಿದ್ರು ಪರವಾಗಿಲ್ಲ, ಬನ್ನಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇನ್ನು ನಿಮ್ಮೂರಿಗೆ ಆಗಬೇಕಾದ್ರೆ ಕೆಲಸಗಳು ಯಾವ್ದು? ಸ್ವಲ್ಪ ಒಂದು ರಾಜಕಾಲುವೆ ಆಗಬೇಕು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ತಳಮಟ್ಟದಲ್ಲಿದೆ.
ಮತ್ತು ಇದ್ರಷ್ಟು ಕೆಲಸ ಇದೆ, ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಸರ್. ಅಣ್ಣ, ನಿಮ್ಮೂರಿಗೆ ಎಮ್ ಎಲ್ ಅವ್ರು ಏನೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ರಣ್ಣ? ಸೌಕರ್ಯ ಮಾಡಿದ್ದಾರೆ. ಆರ್ಚಿಗೆ ಇದು ಮಾಡಿದ್ದಾರೆ, ದೇವಸ್ಥಾನಕ್ಕೆ ಎಲ್ಲ 2 ಲಕ್ಷ ಇದು ಮಾಡಿದ್ದಾರೆ. ಇರೋದ್ರಲ್ಲಿ ಏನು ಅನ್ಸುತ್ತೆ ಎಮ್ ಎಲ್ ಅವ್ರ ಕೆಲಸಗಳೆಲ್ಲ ನೋಡಿದಾಗ? ಪರವಾಗಿಲ್ಲ, ಇರ್ಬೋದು, ಮಾಡ್ಬೋದು, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಅನಿಸಿಕೆ ಇದೆ, ಚೆನ್ನಾಗಿದೆ. ಸರ್, ನಿಮ್ಮ ಗೆದ್ರೆ ಒಂದು ಪಂಚಾಯತಿಯಲ್ಲಿ ಯಾವ್ಯಾವ ಕೆಲಸಗಳು ಎಮ್ ಎಲ್ ಎ ಪುಟ್ಟಸ್ವಾಮಿ ಗೌಡರು ಮಾಡಿಕೊಟ್ಟಿದ್ದಾರೆ ಅಂತ? ಸರ್, ನಮ್ಮ ಗೆದ್ರೆ ಗ್ರಾಮದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು 2 ಅಮೌಂಟ್ ಹಾಕಿದ್ದಾರೆ ಸರ್. ಕಾಂಪೌಂಡ್ಗೆ ಒಂದು ಸರಿ 4 ಲಕ್ಷ ಹಾಕಿರು, ನೆಕ್ಸ್ಟ್ ಟೈಮ್ 5 ಲಕ್ಷ ಹಾಕಿದ್ದಾರೆ. ಅದು 2 ಟೈಮ್ ಹೋಗಿದೆ. ತಿರುಗಿ CC ರೋಡು ಕಾಲೋನಿಯಿಂದ ಹಿಡಿದು ನಾರಸಿಂಹನಹಳ್ಳಿವರೆಗೂ CC ರೋಡು. ತಿರುಗಿ ಬಂದು ಇದು ಮೇನ್ ರೋಡು ಹಳ್ಳಿಪುರದಿಂದ ನೆಕ್ಸ್ಟ್ ಬಂದು ಕೆಂಕ್ರೆಗೇಟ್ವರೆಗೂ 13 ಕೋಟಿ ಅದು ಇದಾಗಿದೆ ಸರ್ ವರ್ಕು. ತಿರುಗಿ ಬಂದು ಕಾಲೋನಿಯಲ್ಲಿ 15 ಲಕ್ಷ ವರ್ಕ್ ಹಾಕಿದ್ದಾರೆ ಸರ್. ಅದು ಆಲ್ರೆಡಿ ಆಗೋಗಿದೆ. ನೆಕ್ಸ್ಟ್ ಈಗ ಮೊನ್ನೆ ಬಂದು ತಿರುಗಿ ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದು 50 ಲಕ್ಷದ ವರ್ಕ್ ಹಾಕಿದ್ದಾರೆ ಸರ್ ಆಲ್ರೆಡಿ. ಏನು ಹೇಳ್ತೀರಾ ಎಮ್ ಎಲ್ ಎ ಅವ್ರ ಬಗ್ಗೆ? ಸರ್, ಇಲ್ಲ ಸರ್, ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ಅವರು ಸ್ವಂತ ದುಡ್ಡಿನಿಂದ ನಮಗೆ ಕಾಲೋನಿಯಲ್ಲಿ ಇದಕ್ಕೆ ಅಂಬೇಡ್ಕರ್ ಪುತ್ಳಿಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಸರ್. ಆಲ್ರೆಡಿ ಅದು ಈಗ ಇವತ್ತು ಹೋಗಿ ಎಲ್ಲ ಕಂಬಿಯಲ್ಲಿ ಹಾಕೋ ಬಂದಿದ್ದೀವಿ. ಆಲ್ರೆಡಿ ಕೆಲಸ ಪ್ರೋಗ್ರೆಸ್ನಲ್ಲಿದೆ. ಮತ್ತೆ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಈದ್ಗಾಗೆ 2.5 ಲಕ್ಷ ಕೊಟ್ಟಿದ್ದಾರೆ. ಎಮ್ ಎಲ್ ಎ ಆಗೋಕ್ಕೆ ಮುಂಚೆನೇ ಕೊಟ್ಟಿದ್ದಾರೆ. ಈದ್ಗಾಗೆ 2.5 ಲಕ್ಷ ಕೊಟ್ಟಿದ್ದಾರೆ, ಮುಂಚೆನೇ ಕೊಟ್ಟಿದ್ದಾರೆ. ಮತ್ತು ಆರ್ಚ್ ದೇವಸ್ಥಾನಕ್ಕೂ ಇದು ಮಾಡಿದ್ದಾರೆ. ಮತ್ತು ಈಗ ದೇವಸ್ಥಾನ ಇದಕ್ಕೆ ಕೇಳಿದ್ದಕ್ಕೆ ಯಾವುದೋ ಗೌರ್ಮೆಂಟಿಂದನೂ ಹಾಕಿದ್ದಾರೆ. ಕೇಳಿದ್ದು ಯಾವುದೂ ಇಲ್ಲ ಅಂದಿಲ್ಲ. ನಮ್ಮ ಈ CC ರೋಡೇ ನೋಡಿರಲಿಲ್ಲ ನಾವು. 25 ವರ್ಷದಿಂದ CC ರೋಡ್ ನೋಡಿದ್ದೀವಿ. ಎಲ್ಲ ಅನುಕೂಲ ಚೆನ್ನಾಗಿ ಮಾಡಿ ಗೆದ್ರೆ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಮತ್ತೆ ಊರಿಗೆ ಬಂದಾಗ ಎಮ್ ಎಲ್ ಎ ಅವರು ಏನೇ ಸಮಸ್ಯೆಗಳು ಹೇಳಿದ್ರು ಅಷ್ಟೇ ಬೇಗ ಸಾಲ್ವ್ ಮಾಡ್ತಾರೆ. 100% ಸಾಲ್ವ್ ಮಾಡ್ತಾರೆ. ಸರ್, ಯಾವುದನ್ನ ಮದುವೆ ಅಂದರೆ ಅವರು ಸ್ವಂತ ಹಣದಿಂದ ನಾವೇ ಕರ್ಕೊಂಡೋಗಿ ಅವ್ರ ಮದುವೆಗಳಿಗೆಲ್ಲ ಹಣ ಸಹಾಯ ಮಾಡಿದ್ದಾರೆ ಸರ್. ಆರ್ಥಿಕವಾಗಿ ಅವ್ರು ಸಹಾಯ ಮಾಡಿದ್ದಾರೆ. ನಾವೇ ಕರ್ಕೊಂಡು ಹೋಗಿದ್ದೀವಿ, ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಸೀರೆ, ಗಣೇಶ ಹಬ್ಬಕ್ಕೆ ಅವರು ತಮ್ಮ ಒಂದು ಇದು ಏನಿದೆ ಅದು ಅಕ್ಕ ಅಣ್ಣ ತಮ್ಮ ಇಲ್ದಿದ್ದವ್ರಿಗೆ ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಸೀರೆ ಅದು ಇದು ಅವ್ರು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಸರ್. ಯಾವುದೇ ಪರ್ಸ್ನಲ್ ಇದಕ್ಕೆ ಹೋದ್ರೂ ಅವರು ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್. ಇದು ಸರ್, ಇದು ಗಂಗಮ್ಮನ ದೇವಸ್ಥಾನಕ್ಕೆ 2 ಲಕ್ಷ ಕೊಟ್ಟಿದ್ದಾರೆ ಕಾಲೋನಿಯಲ್ಲಿ. ಯಾವುದೇ ಮದುವೆ ಅಂದು ಹೋದ್ರೂ 10,000 20,000 ಕೊಡ್ತಾರೆ. ಅದಕ್ಕೇನು ಬಡವರಿಗೆ ಹಿಂದಕ್ಕಂತೂ ಕಳಿಸಲ್ಲ. ಅವ್ರಿಗೆ ಒಳ್ಳೇದಾಗಲಿ. ನಾವು ಸುಮಾರು ಅಂದರೆ ಇಲ್ಲಿ ಅವರು ಬರ್ತಾಯಿದ್ದೀವಿ ಹೋಗ್ತಾಯಿದ್ದೀವಿ, ನಮಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ ಸರ್. ಹ್ಯಾಂಡಿಕ್ಯಾಪ್ಡ್ಗೆ ಪೆನ್ಷನ್ದು ಅದು ಇದೇನಾದ್ರು ನಿಂತೋಗಿದ್ರೆ ಅದೆಲ್ಲ ರೆಡಿ ಮಾಡ್ತಾರೆ. ನಮ್ಮ ಹತ್ರ ಬಂದೀಗ ಇಲ್ಲ ಅಂದರೆ ಏನಾದರೂ ಇದು ಮಾಡಿ ಪಂಚಾಯತಿಯಿಂದ ಅನುದಾನ ಮಾಡ್ತಾಯಿದ್ದಾರೆ ನಮಗೆ. ಎಲ್ಲ ವೀಲ್ ಚೇರು ಇಲ್ಲಿ ಇದು ಹಾಕ್ಕೊಂತೀವಲ್ಲ ಅವು ಎಲ್ಲ ಕೊಡ್ತಾಯಿದ್ದಾರೆ ಸರ್. ಹಾಂ ಸರ್. ಆಮೇಲೆ ಎಮ್ ಎಲ್ ಎ ಅವರು ಬೇರೆ ಒಂದು ಸೌಕರ್ಯಗಳು ಅಂದರೆ ರಸ್ತೆ ಇರ್ಬೋದು, ಬೀದಿ ದೀಪದ ಇರ್ಬೋದು, ಆಮೇಲೆ ನಿಮ್ಮ ಊರಿನ ಬೇರೆ ಸಂಸ್ಥೆಗಳನ್ನೆಲ್ಲ ಯಾವ ಥರ ಆಲಿಸಿದ್ದಾರೆ ಅಂತ? ಸರ್, ಇಲ್ಲಿ ಚರಂಡಿಗಳೆಲ್ಲ ಸ್ವಚ್ಛವಾಗಿ ಕ್ಲೀನಾಗಿ ತಿಂಗಳಿಗೊಂದ್ಸಲ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಗುಣಿಗಳು ಬಿದ್ದಿದ್ರೆ ಅದೆಲ್ಲ ರೆಡಿ ಮಾಡ್ತಾರೆ. ಇದು ರೋಡೆಲ್ಲ ಕ್ಲೀನಾಗಿ ಇದು ಕಾಂಕ್ರೀಟ್ ಎಲ್ಲ ಹಾಕ್ಸ್ತಾ ಇದ್ದಾರೆ ಸರ್. CC ರೋಡ್ ಎಲ್ಲ ಹಾಕ್ತಾಯಿದ್ದಾರೆ ಸರ್. ಎಮ್ ಎಲ್ ಎ ಅವರು ಈಗ ಬೈಕ್ ಕೊಟ್ಟಿರೋದ್ರಿಂದ ನಿಮಗೆ ಎಷ್ಟು ಉಪಯೋಗ ಆಗ್ತದೆ? ಸರ್, ನನಗೆ ಬೈಕ್ ಕೊಟ್ಟಿರೋದು ಇನ್ನೊಂದು ಕೈ ಕಾಲು ಬಂದಂಗೆ ಆಗಿದೆ. ಯಾಕೆಂದರೆ 8 ಗಂಟೆ ಇಬ್ಬರು ಹ್ಯಾಂಡಿಕ್ಯಾಪ್ಟೆ. ಎಲ್ಲಿಗೆ ಬೇಕಾ ಮೊದಲು ಅಂದರೆ ಯಾರ ಮೇಲೆ ಒಬ್ಬನ ಅವಲಂಬಿತ ಆಗಬೇಕಾಯ್ತು. ಈಗೇನಿಲ್ಲ, ಇಬ್ಬರು ಆರಾಮಾಗಿ ಎಲ್ಲಿಗೆ ಬೇಕಲ್ಲ ಹೋಗ್ತಾ ಇದೀವಿ. ಮತ್ತು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀವಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.